ಕಾರ್ಯಕ್ರಮ. 5ನೇ ದಿವಸದ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲರೂ ಪಾಲ್ಗೊಳ್ಳುವಂತವರಾಗಿವಿ. ಆದ್ರೆ ನಿನ್ನೆ ಪುರಾಣ ಪ್ರವಚನವನ್ನ ಬಹಳ ಸುಂದರವಾಗಿ ನಡ್ಕೊಂಡು ಬಂತು. ಸಮಯ ಬಹಳ ಇತ್ತು, ಹಾಗಾಗಿ ನಿಮಗೂ ಹಸಿವಾಗಿತ್ತು. ಉಪವಾಸ ಇದ್ದವರಿಗೆಲ್ಲ, ಉಪವಾಸ ಇರಲಾರ್ದವರಿಗೆ ಹಸಿವಾಗಿತ್ತು. ಹೀಗಾಗಿ ಸಮಯ ಆಗಿತ್ತು ಕಡಿದ ರಾತ್ರಿ ಕಾರ್ಯಕ್ರಮ ಮಂಗಲವನ್ನು ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡೋಣ. ಮಧು ಕೈಟವರು ಮಡಿದು ಹೋಗಿದ್ದ ಬಳಿಕ ಪರಮಾತ್ಮ ಮತ್ತು ಬ್ರಹ್ಮ ವಿಷ್ಣು ತಮ್ಮ ಅಧಿಕಾರ ತಗೊಂಡಿರುವಂತಹ ಸಂದರ್ಭದಲ್ಲಿ ಯಾರು ಹುಟ್ಟಿ ಬಂದಿದ್ರು? ಮತ್ತೆ ಮೈಸಾಸುರ ಅಂತ ಹುಟ್ಟಿ ಅಂದ್ರ ಇದು ಹೆಂಗ ಅಂತ ದೇವರನ್ನ, ಪರಮಾತ್ಮನನ್ನ, ಬ್ರಹ್ಮ ವಿಷ್ಣುವಿನನ್ನ ಕೂಡ ಯಾರು ಈ ಜಗತ್ತಿನೊಳಗ ದುಷ್ಟ ಶಕ್ತಿ ಎಂಬುದು ಬಿಟ್ಟಿಲ್ಲ. ಆದ್ರೆ ದುಷ್ಟರಾಗಿರ್ತಕ್ಕಂಥವ್ರು ಹುಟ್ಟಿ ಬಂದವರು ದುಷ್ಟರಾಗಿ ಮಡಿದು ಹೋಗ್ಯಾರ. ಒಳ್ಳೆಯವರಾಗಿ ಹುಟ್ಟಿದವರು ಅವ್ರ ಹೆಸರು ಇವತ್ತು ಇಡೀ ಪ್ರಖ್ಯಾತದ ಜಗತ್ತಿನೊಳಗೆ ಪ್ರಖ್ಯಾತ. ನಾವು ಇನ್ನೊಬ್ಬರನ್ನ ಮೋಸ ಮಾಡಿ, ಇನ್ನೊಬ್ಬರನ್ನ ವಂಚನೆ ಮಾಡಿ, ಯಾರ್ದಾರ ಮನೆ ಮುಂದೆ ಒಳಗಿರ್ತಕ್ಕಂಥ ನಾಕ್ಷಿ ತೊಗರಿ ತಗೊಂಡು ಹೋದೆವಂದ್ರೆ ನಮ್ಮ ಜೀವನ ಯಾವತ್ತೂ ಸುಧಾರಣೆ ಆಗುವುದಿಲ್ಲ, ಆಶ್ರಯ ಆಗುವುದು. ಪ್ರತಿನಿತ್ಯ 10 ರೂಪಾಯಿ ದುಡಿಮೆ ಮಾಡಿ ಅದರಲ್ಲಿ ಸಂತೃಪ್ತಿ ಸಿಗ್ತದೆ. ಈ ದುಷ್ಟರ ಕೆಲಸನೇ ಅಷ್ಟೇ ಇರ್ತದೆ. ಒಂದು 10,000 ರೂಪಾಯಿ ನಿಮಗ ಎಲ್ಲಾದ್ರೂ ಗಾಳಿ ಸಿಕ್ಕಿ ಎಷ್ಟು ದಿವಸ ನಿಮ್ಗೆ ಜೀವನ ಮಾಡ್ತೀರಿ? ಎಷ್ಟು ದಿವಸ ಜೀವನ ಮಾಡಿ? ಎಷ್ಟು ದಿವಸ ನೀವು ಜೀವನವನ್ನ ಮಾಡ್ತೀರಿ ಅಂದ್ರೆ ಹೆಂಗ ಬಂದಿರುತ್ತದ ಹಂಗೇ ಹೋಗ್ತ. ನೀವು ವಿಚಾರ ಮಾಡಿ, ದೇವಿ ಕೊಟ್ಟಿದ್ದು ನೀವು ಶಾಶ್ವತ ನಿಮ್ಮ ಜೀವನವರೆಗೆ ಇರ್ತದ. ಭವಾನಿ ಮಾತೆ ನಿಮ್ಮ ಪದರಾಗ ಹಾಕಿದ್ದು ನೀವು ಜೀವ ಉಸಿರಿರೋ ತನಕ ಇರ್ತದ. ಇನ್ನೊಬ್ಬರಿಗೆ ಮೋಸ ಮಾಡಿ, ಇನ್ನೊಬ್ಬರು ಮನೆ ಹಾಳು ಮಾಡಿ, ಇನ್ನೊಬ್ಬರ ಮನೆಯಿಂದ ನೀವು ತಂದು ಜೀವನ ಮಾಡಿ ಅವರಿಗೆ ಮೋಸ ಮಾಡಿದೆ ಅಂದ್ರ ಅದು ಶಾಶ್ವತ ಸುಖ ಇಲ್ಲ. 4 ದಿನದಾಗ ಹೆಂಗ ಬರ್ತದ ಹಂಗೆ ಹೋಗ್ತದ. ಹಂಗ್ರಿ ಸ್ವಾಮಿಗಳೇ, ನಾವು ದಿನ ಹೀಗೆ ಮಾಡ್ಲತ್ತಿದ್ದೀವಿ ಅಂತೀನಿ. ನಿಷ್ಠಾವಂತ ಭಕ್ತರು ಎಲ್ಲರ ಹರ ಅಂತ ಕೇಳಿದ್ರೆ, ನಿಷ್ಠೆಯಿಂದ ಕಾಯಕ ಮಾಡುವಂತ ಭಕ್ತರು ಎಲ್ಲರ ಹರ ಅಂದ್ರ, ಒಳ್ಳೆ ಭಕ್ತಾದಿಗಳು ಇವತ್ತು ನಮ್ಮ ದೇವಿ ಸನ್ನಿಧಾನದೊಳಗೆ ಬಂದು ಕೂತಾರಂತ ಕೇಳಿದ್ರೆ ಯಾರಾದರೂ ಇದ್ರ ಅದು ನಮ್ಮ ಸಮಸ್ತ ಕಟಚಿಂಚೋಳಿ ಭಕ್ತಾದಿಗಳಿದ್ದಾರೆ ಅಂತ ಸಂತೋಷ ಆಗ್ತದೆ. ಹೆಂಗ ಬಂದಿರ್ತದ ಹಂಗೆ ಹೋಗ್ತದ. ಹೆಂಗ ಬಂದದ ಹಂಗೆ ಹೋಗ್ತದ ಅಂದ್ರೆ ನನಗೆ ಒಂದು ಮಾತು ನೆನಪಿಗೆ ಬರ್ತದ. ಒಂದು ಊರ ಒಳಗ ಒಬ್ಬ ಅಜ್ಜಿ ಇರ್ತಾರೆ. ಅದೇ ಊರಾಗಿಲ್ರಿ ಅಜ್ಜಿ, ನಮ್ಮ ಊರಾಗಿಲ್ಲೇನ್ರಿ ಅಂತೀರಿ, ಎಲ್ಲ ಊರಾಗಿರ್ತಾರ. ಆ ಅಜ್ಜಿ ಇತಿಹಾಸ ಹೆಂಗದ ಅಂತ ಕೇಳಿದ್ರೆ, ಒಬ್ಬ ತಾಯಿ ವಯಸ್ಸಾಗಿರ್ತಾರೆ, ಸುಮಾರು 50, 55, 60